ನಾಳೆ ನಟ ದರ್ಶನ್ ರೆಗ್ಯುಲರ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಕಾಟೇರನಿಗೆ ಸಿಗುತ್ತಾ ಬೇಲ್ ಅಥವಾ ಜೈಲ್ ಫಿಕ್ಸ್ ಆಗುತ್ತಾ? ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಯುತ್ತಾ? ನಾಳೆ ದರ್ಶನ್ ಪಾಲಿಗೆ ಡಿ ಡೇ, ಬೇಲ ಅಥವಾ ಮತ್ತೆ ಜೈಲ? ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ನಾಳೆ ಭವಿಷ್ಯ ನಿರ್ಧಾರ ಆಗುತ್ತೆ. ಕಾಟೇರನ್ ಮಧ್ಯಂತರ ಜಾಮೀನಿನ ಅವಧಿ ಕೂಡ ಕಂಪ್ಲೀಟ್ ಆಗಿದೆ. ಆಪರೇಷನ್ ಸರ್ಜರಿ ಆಗಿಲ್ಲ, ಇನ್ನೂ ಅದು ಎಕ್ಸ್ಟೆಂಡ್ ಆಗಿದೆ. ಬಟ್ ಎಷ್ಟು ಏನು ಅಂತ ಏನು ಹೇಳಿಲ್ಲ ಅವರು ಹೈಕೋರ್ಟು. ನಾಳೆ ದರ್ಶನ್ ರೆಗ್ಯುಲರ್ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ತೀರ್ಪನ್ನು ಪ್ರಕಟ ಮಾಡ್ತಾರೆ. ಯಾಕಂತ ಹೇಳಿದ್ರೆ ದರ್ಶನ್ ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡಿದ್ದು 6 ವಾರಗಳ ಕಾಲ ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ 11 ನಿನ್ನೆ ಫಿಕ್ಸ್ ಮಾಡಿದ್ರು. ನಿನ್ನೆ ಸರ್ಜರಿ ಆಗಲಿಲ್ಲ. ಯಾಕೆ ಮುಂದೂಡ್ತಾ ಇದ್ದಾರೆ? ಏನಾದರೂ ಪ್ಲಾನ್ ಇದೆಯಾ ಇದರಿಂದ? ಬೇಲ್ ಸುಖ ಸುಮ್ಮನೆ ತೆಗೆದುಕೊಂಡ್ರ? ಫಿಸಿಯೋಥೆರಪಿಗೆ ಮಾತ್ರ ಅವ್ರು ಕೇಳಿದ್ದೇನೋ ಸರ್ಜರಿ ಮಾಡಿಸ್ಬೇಕು, ತುರ್ತು ಬೇಲ್ ಬೇಕೇ ಬೇಕು ಅಂತ ಹೈಕೋರ್ಟ್ ಕೂಡ ಮಾನ್ಯ ಮಾಡ್ತು. ಈಗ ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾದ್ರೆ ನಾಳೆ ಬರುವಂತಹ ತೀರ್ಪು ದರ್ಶನ್ಗೆ ಸಿಹಿ ಆಗುತ್ತಾ ಅಥವಾ ಮತ್ತೆ ಕಹಿ ಆಗುತ್ತಾ? ಬಳ್ಳಾರಿ ಜೈಲಿಗೆ ಮತ್ತೆ ಹೋಗಬೇಕಾಗುತ್ತಾ ಆಸ್ಪತ್ರೆಯಿಂದ ದರ್ಶನ್? ರೆಗ್ಯುಲರ್ ಬೇಲ್ ಸಿಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಯಾಕಂತ ಹೇಳಿದ್ರೆ ಅವರ ಪರ ವಕೀಲ CB ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ರು. ಅದಕ್ಕೆ ಪ್ರತಿಯಾಗಿ SPP ಏನಿದ್ದಾರೆ ಪ್ರಸನ್ನ ಕುಮಾರ್ ಪ್ರತಿಯೊಂದು ವಾದಕ್ಕೂ ಕೌಂಟರ್ಗಳನ್ನು ಕೊಡ್ತಾ ಬಂದಿದ್ದಾರೆ. ದರ್ಶನ್ ಅವತ್ತು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ರು, ಆತನನ್ನು ಹೊಡೆದಿದ್ರು, ಎದೆಗೆ ಒದ್ದಿದ್ರು, ಈ ರೀತಿ ಸಾಕ್ಷ್ಯಗಳನ್ನು ಉಲ್ಲೇಖವನ್ನು ಮಾಡಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದ್ರು ಮತ್ತು ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಈಗ ದರ್ಶನ್ನ ಬೇಲ್ ಭವಿಷ್ಯ ನಾಳೆ ಏನಾಗ್ಬೋದು? ಹಾಗಾದ್ರೆ ನೋಡಿ, ಈಗ ಅವ್ರದ್ದು ವಿಸ್ತರಣೆ ಆಗಿದೆ, ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗಿದೆ. ಆದರೆ ಎಷ್ಟು ದಿನ ಅಂತ ಅಲ್ಲಿ ಏನು ಕೂಡ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಸರ್ಜರಿ ಆಗಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಹಾಗಾಗಿನೇ ದರ್ಶನ್ ಏನಾದರೂ ಸರ್ಜರಿ ಮಾಡಿಸ್ಕೊಳ್ಳದೆ ಇದ್ದರೆ, ಯಾಕಂದರೆ ವಿಳಂಬ ಮಾಡ್ತಾ ಇದ್ದಾರೆ, BP ಸಮಸ್ಯೆ ಆಗಿದೆ, ಏರ್ಪೇರ್ ಆಗ್ತಾ ಇದೆ, ಹಾಗಾಗಿನೇ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಕಾರಣಗಳನ್ನು ವೈದ್ಯರು ಕೊಡ್ತಾ ಇದ್ದಾರಂತೆ. ಫಿಸಿಯೋಥೆರಪಿ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇಲ್ಲಿ 6 ವಾರಗಳ ಕಾಲ ಬೇಲನ್ನು ತೆಗೆದುಕೊಂಡಿದ್ದು ಯಾಕೆ? ಹಾಗಾದರೆ ಸರ್ಜರಿ ಮಾಡಿಸ್ಕೊಳ್ಳದೆ ಇದ್ದರೆ ದರ್ಶನ್ಗೆ ಖಂಡಿತವಾಗ್ಲೂ ಕಾನೂನಾತ್ಮಕವಾದಂಥ ಉರುಳು ಮತ್ತೆ ಬಿಗಿಯಾಗ್ತಾ ಹೋಗ್ಬೋದು. ಯಾಕೆಂತ ಹೇಳಿದ್ರೆ ಆ ಒಂದು ಮಧ್ಯಂತರ ಜಾಮೀನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಪೊಲೀಸರು.